ನಾವು ಇವೆಲ್ಲವನ್ನು ಇರ್ತಕ್ಕಂಥ ಅರಿವೇನಂತ ಅರ್ಥ ಮಾಡಬೇಕು, ಪರಮಾತ್ಮದೇನಂತ ಅರ್ಥ ಮಾಡ್ಬೇಕು. ತಪ್ಪು ಪರಮಾತ್ಮದೇನಂತ ಅರ್ಥ ಮಾಡಿ ಸ್ವಲ್ಪ ಜನರು ತಪ್ಪು ಹೆಚ್ಚು ಬದಲಾಗತ್ತಿತ್ತು. ಸನಾತನ ಋಷಿಗಳು ಜ್ಞಾನಿಗಳು ಹೇಳಿದ ಮಾತ್ರ ಅರ್ಥನೇ ಮಾಡಿಕೊಳ್ಳಿ, ತಪ್ಪು ಅರ್ಥ ಮಾಡಿ. ತತ್ವ ಅದ ನೀನು ಹಸಿ ಇದ್ದಿ, ಅದ ನೀನು ಯಾವುದು ಇದೆಲ್ಲವನ್ನು ಇರ್ತಕ್ಕ ಎತ್ತರ ಕನಸಲ್ಲಿದ್ದಿ ಮೂರು ಅವಸ್ಥೆಗಳನ್ನು ಇರತಕ್ಕಂಥ ಬಾಲ್ಯ ಯೌವನ ವಾರ್ಧಕ್ಯವನ್ನು ಇರತಕ್ಕಂಥ ಹುಟ್ಟು ಸಹ ನಿನ್ನೆ ಜನ್ಮ ಈ ಜನ್ಮ ಎಲ್ಲವನ್ನು ಇರತಕ್ಕಂಥ ಅರಿವಿನೈತಿ, ಅದ ನೀನಿದ್ದಿ. ತತ್ವಮಸಿ ವಾಕ್ಯದ ಅರ್ಥನ ತತ್ವ ಹಸಿ ಅದ ನೀನು ಇದ್ದಿ ಇಷ್ಟ ಆದ್ರ ಅರ್ಥ. ಅದಕ್ಕೆ 28 ಆ ದೇವರು ಈ ದೇವರು ಸುಳ್ಳ ಕಟ್ಟಿ ಮಾಡಿ ಕರ್ಕೊಂಡು ಹೋಗ್ತೀವಿ. ಅದು ಬಸವ ತತ್ವ ಅಂತ. ಬಸವ ತತ್ವ ಬಸವದು ಅನುಭವ ತತ್ವ. ಬಸವ ತತ್ವ ಅಲ್ಲ, ಅದು ಅನುಭವ ತತ್ವ. ಎಲ್ಲ ಕರ್ನಾಟಕ ಆಯ್ತು, ಮೂರಾಯ್ತು. ಅದು ಅವನ ತತ್ವ ಇವನ ತತ್ವ ಬರೆಯಬೇಕು, ಅಲ್ಲಿ ಶಿಫಾರಸು ಮಾಡಕ್ಕೆ ಹೊಂಟಿವಿ. ಯಾರ ತತ್ವ ಅನ್ನೋದು ನೀವು ತಿಳ್ಕೊ. ಏನು ಯಾವ ತತ್ವ ಪಂಚಮಹಾಭೂತ ತತ್ವ ಇದೆಲ್ಲ ಅದೇನಲ್ಲ. ಪಂಚಮಹಾಭೂತ ವಿಕಾರಕ್ಕೆಲ್ಲಕ್ಕೂ ಆಧಾರವಾಗಿದ್ದಂಥ ಅರು ನೀನಂತ ಅನುಭವಿಸಿ ಅದು ನಿಜವಾದ ತತ್ವ. ಅದು ಎಲ್ಲರೂ ಹೇಳ್ಯಾರ. ಬಸವಣ್ಣೊಬ್ಬನ ಹೇಳಿದ, ಈ ಕ್ರೈಸ್ತೊಬ್ಬನ ಹೇಳಿದ, ಜೈನೊಬ್ಬರು ಹೇಳಿದ. ಕ್ರೈಸ್ತವನು ಅದನ್ನು ಹೇಳಿದ. ಕ್ರೈಸ್ತ ಅವ ಏನಂದ್ರೆ ಎಂಟಿ ರಾಯಸರು ಫಿಲ್ಡ್ರಿ ಅಂತ ನಿನ್ನೊಳಗೆ ಏನು ಕಲ್ಪನೆ ಮಾಡಿ ತುಂಬಿಕೊಂಡು ಇವತ್ತು ತೆಗಿ ಅದೇನ ಆಗಲಿ ಅಂತ. ಎಲ್ಲರೂ ಹೇಳಿದ್ದನ್ನು ತತ್ವ ಅಂದ್ರೆ ಬೇರೆ ಬೇರೆ ಇಲ್ಲ. ಅವನ ತತ್ವ ಅವನ ಶ್ರೇಷ್ಠ, ಇವನ ತತ್ವ ಸುಳ್ಳು ಬಾರಿಸೋದು ಅಡ್ಡಾಡಕ್ಕಿರ್ತೀವಿ. ಯಾವ ತತ್ವನೂ ಯಾರಪ್ಪ ಮನೆಗೆ ಅಂಟುನಾರ. ತತ್ವ ಒಂದೇ ಐತಿ, ಅರು ಒಂದೇ ಐತಿ. ಅರು ಭಿನ್ನ ಭಿನ್ನ ಇಲ್ಲ. ಆ ಭಿನ್ನ ಭಿನ್ನ ಕಲ್ಪನೆ ಮಾಡಿ ಭಿನ್ನ ಭಿನ್ನ ಗೊಂಬೆ ಇಟ್ಕೊಂಡು ಗೊಂಬೆ ಜಾತ್ರೆ ಮಾಡಕತ್ತೀರಿ ಹೊರತು ಬರೀ ಗೊಂಬೆ ಜಾತ್ರೆ ಹೌದಲ್ಲ. ಅರಿವಿನ ಜಾತ್ರೆ ಗೊಂಬೆ ಜಾತ್ರೆ, ಅರಿವಿನ ಜಾತ್ರೆ ಗೊಂಬೆ ಜಾತ್ರೆ, ಗೊಂಬೆ ಜಾತ್ರೆ ಅರಿವಿನ ಜಾತ್ರೆ ಇಲ್ಲ. ಅದಕ್ಕೆ ಜನ ಮಾಡೋದು ಜಾತ್ರೆ ಮಾಡೋದು ಅಂದಾರ ಅನುಭವಿಗಳು. ಅದು ಏನು ಆಡಂಬರ ಹೆಚ್ಚಾಗೈತೆ ನಿಮ್ಮ ದೇಶದಾಗ, ಪಾಪ ಹೆಚ್ಚಾಗೈತಿ. ಆಡಂಬರ ಹೆಚ್ಚಾಗೈತಿ, ಪಾಪ ಹೆಚ್ಚಾಗೈತಿ. ಆಡಂಬರ ಒಟ್ಟು ತೆಗಿ, ಅನುಭವ ತಗೊಂಡ್ರಿ, ಅನುಭವದಾಗಿರಿ. ಎಲ್ಲಿ ತನಕ ಅನುಭವದ ಪ್ರಯತ್ನ ಮಾಡೋದಿಲ್ಲ, ಅಲ್ಲಿ ತನಕ ನಿಮ್ಮ ಕ್ರೀಡೆ ಇದ್ದದ್ದು. ಎಲ್ಲಿ ತನಕ ನಿಂತು ಹತ್ತೋದಿಲ್ಲ, ಅಲ್ಲಿ ತನಕ ಆರಾಮ ಸಿಗೋದಿಲ್ಲ. ನಿಂತು ಹತ್ಬೇಕಾರೆ ಸರಿಗಿನ ಹೊಡಿತೀ ಇಲ್ಲ. ಎಲ್ಲ ಕಲ್ಪನೆ ಬಿಟ್ಟಾಗ ನಿಂತು ಹತ್ತದ. ಯಾವ್ದಾದ್ರು ದೇವ್ರ ಕಲ್ಪನೆ ಇಟ್ಟರು ನಿಂತು ಹತ್ತದ. ದೇವ್ರಿದ್ರು ದೇವ್ರಿದ್ರು ಹತ್ತದ್ರಿ. ದೇವ್ರಿದ್ದು ಹತ್ತದ, ದೇವ್ರಿಲ್ಲದ. ಆ ದೇವ್ರ ಕಲ್ಪನೆ ಬಿಟ್ಟಾಗ ನಿಂತು ಇದ್ದಾಗಿರೋದು ದೇವ್ರು. ದೇವ್ರಿದ್ರೆ ನಿಂತಂತಿ. ದೇವ್ರಿದ್ದು ಎಲ್ಲಿರೋದು ನಿದ್ದಾಗ. ನೀನು ನಿದ್ದಾಗ ಆರಾಮ ಇರ್ತೀವಿ, ದೇವ್ರು ಒದ್ದಾಡ್ತಿರ್ತಾನೆ. ಕಾಲು ಸಂದೇಶ ಬಿದ್ದು ದೇವರು ನಿನ್ನ ಕಾಲು ಸಂದೇಶ ಬಿದ್ದು ದೇವ್ರು ಒದ್ದಾಡ್ತಿರ್ತಾನೆ. ನೀನು ನಿದ್ದಾಗ ಆರಾಮ ಇಲ್ಲ. ದೇವ್ರು ಬಿಡ ಕಲ್ಪ ಅರು ಐತಿ ಇಲ್ಲ ನಿದ್ದಾಗ. ಅರು ಐತೆ, ಅರುವ ದೇವರು. ಅರುವಾದಂದ್ರೆ ದೇವರು. ಅರು ಶಬ್ದ ಅರ್ಥ ದೇವ್ರು ತೆಗಿ ದೀಕ್ಷೆ ಸುಮ್ಮನೆ ಯಾಕಂತ ತಪ್ಪಾರ್ಥ ಮಾಡ್ಕೊಳ್ತೀನಿ. ಅರು ಅಂದ್ರೆ ದೇವರು, ದೇವ್ರು ಅಂದ್ರೆ ಅರು ಐತಿಲ್ಲ. ನಿದ್ದಾಗ ಅರು ಐತಿ, ಎತ್ತರದ ಐತಿ, ಕೆಲಸ ಐತಿ. ಅರಿವಿಂದ ಜಗತ್ತು ಐತೇನ ತೋರೈತೇನ. ಅರಿವಿನ ಜಗತ್ತು ತೋರೈತೆ, ಜಗತ್ತಿಗೆ ಅರಿವು ತೋರೈತೆ. ಅರಿವಿನ ಜಗತ್ತು ತೋರೈತೆ, ಜಗತ್ತಿಗೆ ಅರಿವು ತೋರೈತೆ. ಅರಿವಿ ಜಗತ್ತು ತೋರೈತೆ, ಜಗತ್ತಿಗೆ ಅರಿವು ತೋರೈತೇನೆ. ಅರಿವು ತೋರ್ತತೆ, ಅರಿವು ಇರ್ತತೆ, ತೋರ್ತತೆ. ಅರಿವು ಇರ್ತತೆ, ತೋರ್ತತೆ. ಅರಿವು ಇರ್ತದೆ, ತೋರುವುದಿಲ್ಲ. ಅದು ಅಡಗುದಿಲ್ಲ. ತೋರುವುದಿಲ್ಲ, ಅಡಗುದಿಲ್ಲ. ಏನು ತೋರಿದ್ರೆ ಅದನ್ನ ಅರಿತೈತಿ, ಏನು ತೋರಿದ್ರೆ ಅರಿತೈತಿ. ತೋರಲಾರ್ದು ಅರಿತೈತಿ.
ಅರಿವು ಯಾವಾಗಲೂ ಇರ್ತದೆ ಅದಲ್ಲ. ಅರಿವಿನ ಆಧಾರವೇ ಜಗತ್ತು ಅರಿಯಿತು. ಅರಿವಿನ ಆಧಾರವೇ ಎಲ್ಲ ದೇವರು ಕಲ್ಪನಾ ತೋರಿತು. ಎಲ್ಲ ಕಾಲ್ಪನಿಕ ಎಲ್ಲ ಕಾಲ್ಪನಿಕ ಎಲ್ಲ ಕಾಲ್ಪನಿಕ ಎಲ್ಲ ಕಲ್ಪನಾ ತೆಗೆದು ಕಲ್ಪನಾ ಒಟ್ಟು ತೆಗಿ ಆರಾಮ. ನಿದ್ದೆಗೆ ಮೋಪು ಬರ್ತೈತಿ, ಮೋಪು ಬಂದು ನಿದ್ದೆ ಕಲ್ಪನಾ ತೆಗಿತೀವಿ, ಎಳಗ್ತೈತಿ ಆರಾಮೈತಿ. ನಿದ್ದೆ ಮೋಪು ಬರ್ತೈತಿ, ಇಂದ್ರಿಯಗಳು ಸೋಲ್ತಾವು, ಬುದ್ಧಿ ಸೋಲ್ತೈತಿ, ಇಂದ್ರಿಯಗಳು ಸೋಲ್ತಾವ, ಮನಸ್ಸು ಸೋಲ್ತೈತಿ. ಮತ್ತೆ ನಿದ್ರಾಣ ಆಗಿ ಅದು ಸ್ತಬ್ಧ ಆದ್ಬಿಟ್ಟೆ ತೋರುದು ಅಡುಗು ತೋರುದು ಅಡುಗಿದ್ರು ಕೂಡ ಆರಾಮೈತಿ. ಆರಾಮಾಯ್ತು. ಮೋಪಿನಿಂದ ಅಡಗಿದ್ದಕ್ಕಿಂತ ಅದು ತಿಳಿದವನ್ನಷ್ಟು ಆಡಿಸು, ತಿಳಿದವಷ್ಟು ಇಲ್ಲ ಸುಳ್ಳು ಅಂತೇಳಿ ಹಗ್ರ ತೋರಿ ಹಾವಂತ ತಿಳಿದಿರಿ ಹೆದರಿಕೆ ಬಂದಾಗ ಗಿರಿ ಮುಚ್ಚಿ ಹೋಗ್ಬೋದು. ಹಗ್ರ ತೋರಿದ ಹಾವಲ್ಲ ಹಗ್ಗ ಅಂತ ತಿಳಿದು ಯಥಾರ್ಥ ತಿಳಿ ಆ ಹಾವಿನ ಹೆದರಿಕೆ ಹೋಗ್ತದೆ. ಹಾಗೆ ಜಗತ್ತು ಐತಿ, ಜಗತ್ತು ಸೃಷ್ಟಿ ಮಾಡೋದು ದೇವರದ್ದು ಕಲ್ಪಿಸ್ಕೊಂಡು ಅದಕ್ಕೆ ಹೋಗ್ಕೊಂತೀವಿ. ಯಾರೂ ಕಲ್ಪನೆ ಮಾಡಿಲ್ಲ, ಅದನ್ನ ಕಲ್ಪನಾ ಜಗತ್ತು ಕಲ್ಪನೆ ಜಗತ್ತಿದೆ. ಕಲ್ಪನಾ ಆಡಿದೆ ಜಗತ್ತಿದೆ, ಕಲ್ಪನಾ ಪೂರ್ವತೆಗೆ ಒಟ್ಟು ಸುಳ್ಳು ಅಂತೇಳಿ ಕನಸು ಹೆಂಗೆ ಸುಳ್ಳು ಅಂತ ಹೆಂಗೆ ಇದು ಅಂತ ಕನಸು ದೀರ್ಘ ಕನಸು ಸುಳ್ಳು ಅಂತ ತಿಳಿದು ಸುಮ್ಮನೆ ಇರಕ್ಕಲ್ಲಿ ಅದು ಜಗತ್ತು ಚೆನ್ನಾಗಿ ಜಗತ್ತು ಕಲ್ಪನಾ ಐತೆ ಅರಿತಾರೆ ಜಗತ್ತು ತೋರುತ್ತೆ, ಜಗತ್ತು ಏನಾರು ಮಾಡುವುದು. ಎಲ್ಲಿತಾನೆ ಹಾವಿನ ಕಲ್ಪನಾ ಐತೆ ಅರಿತಕ್ಕೆ ಹಾಕಿಲ್ಲ, ಹಾಕಿ ಹಾವಾಗಿ ಕಡುವುದು ಭಯ ಇರುದ ಹಾವಿನ ಕಲ್ಪನಾ ಹೋಗುತ್ತಂತ ಹಾವಿನ ಹೆದರಿಕೆ ಹೋಗುದಿಲ್ಲ. ನೀರಳಿಸಿದ ಮನುಷ್ಯಾಗೆ ಬಿಸಿಲು ಬಿದ್ದು ನೀರು ಸರಿ ಅಂತ ಓಡ್ತಾರೆ. ಎಷ್ಟು ದೂರ ಬಂದರೂ ನೀರ ಇಲ್ಲ, ನೆಲನೂ ಹಂಚಿಲ್ಲ, ಏನಿಲ್ಲ, ಸುಳ್ಳಲ್ಲಿ ತೋರಿದ್ದು ಸುಳ್ಳು ಅಂತ ತಿಳಿದಾಗ ಓಡಿಸ್ತಂತೆ. ಈ ಜಗತ್ತು ಕಲೆ ಅಂತ ತಿಳ್ಕೊಂಡು ಅದಕ್ಕೆ ನೀವು ಓಡಕ್ಕೆ ಎತ್ಕೊಳ್ಳೋದು ಹೋಗ್ತೈತಿ. ಜಗತ್ತು ಸುಳ್ಳು ಅಂತ ತಿಳಿದು ಬಿಡೋದು, ಅದು ನಿಮ್ಗೆ ಏನೂ ಮಾಡೇ ಇಲ್ಲ, ಅದೇನೂ ಆಗೋದೇ ಇಲ್ಲ. ಏನೋ ಆಗಿರ್ತೈತೆ. ಹುಟ್ಟಿನನ್ನು ಬೇಡ, ತಪ್ಪಿನನ್ನು ಸುಳ್ಳು, ಹುಟ್ಟು ಸಾವು ದಿನಕ್ಕೆ ಆಗಿಲ್ಲ. ಅರಿವು ಹುಟ್ಟಿಲ್ಲ, ಅರಿವು ಸತ್ತಿಲ್ಲ. ಅರಿವು ಹುಟ್ಟೋದಕ್ಕಿಂತ ಮೊದಲು ಅರಿವತ್ತೆ, ಹುಟ್ಟಿರುವಾಗ ಬರುವತ್ತೆ, ಸತ್ತುವಾಗ ಬರುವುದು. ಅರಿವು ಇರ್ತಿದ್ದಂಗೆ ಅರಿವು ಬದಲಾವಣೆ ಆಗಿಲ್ಲ. ಅರಿವಿನ ತೋರಿದ ಬದಲಾವಣೆ ಆಗೈತೆ. ಎಲ್ಲ ಏನು ಮತ್ತೆ ಈಗ ಅಂದಿಲ್ಲ. ಸುಮ್ಮನೆ ನೀ ಯಾರನ್ನು ತಿಳ್ಕೊ, ಇದ್ರಾಗ ಏಟೋದ್ರಾಗ 3 ಮನೆ ಸೇರಿದಾಗ ಯಾವ್ಯಾವ್ದು ನಂದು ಅಂತಿ. ಒಂದರ ನೀನು ನೀನು ಅಲ್ಲ ನಿನ್ನೂ ಅಲ್ಲ ನಿನ್ನೂ ಅಲ್ಲ ಅದಕ್ಕೆ ಕೆಲಸ ಬಂದ್ಬಿಡ್ತೀವಿ. ಅದು ಸತ್ತರ ಸಾಯೋದು ಯುದ್ಧದಲ್ಲಿರ್ಬೋದು. ನೀನ್ಯಾರನ್ನು ನಾನ್ಯಾರನ್ನು ತಿಳ್ಕೊಳ್ತಂಕ ಅದ್ರ ಮುಖಾಂತರ, ಆ ತೋರಿಕೆ ಮುಖಾಂತರ ನಾವು ಈ ರೀತಿ ಮಾಡ್ತೀವಿ. ನಾವು ಅರಿವು ಅನ್ನೋದು ನಾವು ತೋರಿಕೆ ನೋಡಿ ನಾವು ಈ ರೀತಿ ಮಾಡ್ತೀವಿ. ನಾವು ಎದ್ರ ಮುಖಾಂತರ ನಮ್ಮನ್ನು ನಾವು ಮಾಡ್ತೀವಿ, ಅದ್ರ ಮುಖಾಂತರ ನಮ್ಮನ್ನು ನಾವು ತಿಳ್ಕೊಂಡು ನಾವು ಸುಮ್ಮನೆ ಇರ್ಬೇಕಾಗಿ ಇಷ್ಟ ಕೆಲಸ. ಮತ್ತೊಂದು ಏನೂ ಬೇಕಾಗಿಲ್ಲ. ಯಾವುದ್ರ ಮುಖಾಂತರ, ಯಾವ ಶರೀರ ಮುಖಾಂತರ ಇದು ನಾನು ನಂದು ಅಂತ ಎಲ್ಲ ಜಗತ್ತು ನೋಡಿ ಸುಖ ಆಯ್ತು ಹೊಂಟಿ ಹುಡ್ಕೊಳ್ತೀವಿ. ಅದ್ರ ಮುಖಾಂತರ ಸುಖ ಸಿಕ್ತೆ ಹಂಗೆ ಸಿಗಲಿಲ್ಲ. ಸುಖ ಸಿಕ್ಕರೆ ತೋರಿದಾಗ ಸಿಕ್ಕಂಗೆ ಆಯ್ತು ಮತ್ತೆ ಆಡುತ್ತದೆ. ಸಿಕ್ಕಂಗೆ ಆಗುತ್ತೆ ಮತ್ತೆ ಕಡೆಗೆ ಒಟ್ಟು ಬಿಟ್ಟ ಸಿಕ್ಕಾಗ ಆರಾಮೈತಿ. ಅಂದಮೇಲೆ ಸುಖ ಇದ್ದಾಗ ತೋರಿಕೆ ಮಾತ್ರ ಐತಿ ಜಗತ್ತು. ತೋರಿಕೆ ಜಗತ್ತೇ ನಾವು ಜೀವ ಸುಖ ಹುಡ್ಕೊಂಡು ತಪ್ಪು. ಕ್ಷಣಿಕ ಸುಖ, ಕ್ಷಣಿಕ ತೋರಿಕೆ, ಕ್ಷಣಿಕ ಸುಖ. ಕಾಯಂ ಸುಖ ಐತೇನೆ, ಕಾಯಂ ಸುಖ ಐತೆ. ಹೆಂಚಿ ಮಾಡ್ಕೊಂಡು ಬಾಳೆ ಮಾಡಿದ ಸುಖ ಕಾಯಂ ಐತದು. ಸಂಜೆನಾಗ ಬಾಳೆ ಮಾಡಿದ ಸುಖ ಈಗ ಐತೇನೆ. ಇವತ್ತು ತೋರಿಕೆ ಆಡಿತು. ಅದಕ್ಕೆ ಎಂದರವರು ಕಂಡವರು ಕಂಡಾಕ್ಷಣಕ್ಕೆ ರಮಣೀಯವಿದೆಯಲ್ಲ, ಕಂಡಾಕ್ಷಣಕ್ಕೆ ರಮಣೀಯವಿದೆಯಲ್ಲ, ಉಂಡಾಕ್ಷಣಕ್ಕೆ ನೀರು ಸವಿದಲ್ಲ. ಹೋಗಿ ಮುಳುಕು ಸವಿಯಲ್ಲ. ಕಣ್ಣಿನ ಚಂದ, ಕಿವಿ ಚಂದ, ಮುಗಿನ ಚಂದ, ಬಾಯಿ ಚಂದ, ಚರ್ಮ ಚಂದ, ಮತ್ತು ತೋರಿನ ಕೂಡಲೇ ಅಷ್ಟ ಕಣ್ಣಿಗೆ ಬೇಸರ. ಅದು ಸಾಕಾಕತ್ತು, ಬೇಕಾದ್ರೂ ಸಾಕಾಕತ್ತು.
ಬೇಕಾದ್ರೆ ಹೆಂಡತಿ ಬೇಡ ಯಾಕಂದ್ರೆ ಸುಡ್ತಿದ್ದೆ ಕೂತಿ ಭಾವ ಬದಲಾತು ಬೇಡ ಭಾವ ಬೇಕಂತತ್ತು ಬೇಕಂತ ಭಾವ ಬೇಡತ್ತು ಬೇಸರ ಅದು ನೀನು ಭಾವದ ಬಳಕೆಗೆಲ್ಲ ಚೆಂದ ಕಾಣ್ತದೆ ಭಾವದ ಬಳಕೆಗೆಲ್ಲ ಹೆಸ ಕೊಟ್ಟಂಗೆ ಆಗ್ತದೆ ಭಾವ ತೆಗೆದ್ರೆ ಏನೂ ಇಲ್ಲ ದೊಡ್ಡಟ್ಟು ಬರಿಗೆ ಅದನ್ನು ತಿಳ್ಕೊಂಡು ಸುಮ್ಮನೆ ಈ ವಿಷಯದ ಹೋಗೋದ ಕಡೆ ಹೋಗಿ ಬೆನ್ನ ಹತ್ತಿ ಅಡಿಸಿ ಅವ್ಯವಹಾರ ಮಾಡೋದು ಬಿಡೋದು ಕ್ರಮವತ್ತಿದ್ದೆ ಅಂದರೆ ಅದರಿಂದ ಏನಾಗ್ತದೆ ನೋಡೋಕೆ ಅವಕಾಶ ಇರ್ತದೆ ಅದರಿಂದ ಏನಾದ್ರು ನೋಡೋಕೆ ಅವಕಾಶ ಇರ್ತದೆ ಲಗ್ನ ಮಾಡಿದ್ರೆ ಅದಲ್ಲ ಸಣ್ಣ ಮಣ್ಣು ಇರಬಾರ್ದು ಖುಷಿ ಮಾಸಾಗಿರಬಾರ್ದು ಅಂತ ಬೇರೆ ಬೇರೆ ತಿಂಗಳು ಅಗಲಿಸ್ತಾರೆ ಹೊಸ ಬಿಡಿಸಿ ಅದಕ್ಕೆ ಬಂದು ಕಟ್ಟಿ ಬಿದ್ದು ಹಾಳಾಗಿತ್ತು ಅಗಲಿಸಿದ ಅದ್ರಾಗ ಏನಾಯ್ತು ನೋಡಿಕೊಂಡು ತಿಳ್ಕೊಂಡು ಸರ್ಕೊಳಕ್ಕೆ ಕಲಿವಿ ಅಂತ ಮಾಡಿರ್ತಾರೆ ನಮ್ಮವರು ಭಾರತೀಯ ಪರಂಪರೆ ನನ್ನ ಹಾಡಿಗೆಡ್ಡಿ ಅದಲ್ಲ ಈಗ ಹಾಡಿಗೆಡ್ಡಿ ಸಸಿ ಮನೆಗಿಂದ ಅತ್ತಿ ಮಾವನ ಬರೋದು ಅತ್ತಿ ಮಾವನ ಊರಿಗೆ ಕಳಿಸೋದು ಅದಲ್ಲ ಇದು ಹೆಂಡತಿ ಮನೆ ಇಟ್ಕೊಂಡು 25 ಎಷ್ಟು ಸರ್ತಿ ಜಿಗಿದವ್ರು ಬಾಳ್ಕೊಂಡು ಸುಖ ಎಷ್ಟು ಸಿಕ್ಕತ್ತೆ ಅಂತ ಎಷ್ಟು ಸಿಕ್ಕತ್ತೆ ಎಷ್ಟು ಹುಡುಕಿ ಸುಖ ಮಾಡಿ ಇಟ್ಟೇನು ಎಷ್ಟಿಂದ ಸಿಕ್ತಿ ಅದೇ ನೋಡ್ಕೋರಿ ಆ ಬೈನವರು ಸರಿಯಾಗಿ ಭಾರತೀಯರು ಏನು ಮಾಡ್ಯಾರ ವಿಷಯದ ಭೋಗದಾಗ ಮಿತಿ ಹಾಕಿ ಅದು ಕೆಲವು ವೇಳೆ ಬಿಟ್ಟಂದ್ರೆ ಅದ್ರಾಗ ಏನಾದ್ರು ನೋಡ್ಕೊಳ್ಳೋಕೆ ಅನುಕೂಲ ಆಗ್ತಿತ್ತು ನೋಡ್ಕೊಂಡಂದ್ರೆ ಅದ್ರಾಗ ಸುಳ್ಳಿಲ್ಲ ತಿಳಿದು ಹಿಂದೆ ತಂದು ನಾನು ಸ್ವಲ್ಪ ಜ್ಞಾನ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತ ಕ್ರಮ ಹಾಕ್ಯಾರ ಅದನ್ನೆಲ್ಲ ಬಿಟ್ಟರೆ ಈಗ ಬೆನ್ನತ್ತಿರೋರು ಅಶ್ವೇತರು ಬೆನ್ನತ್ತೀರಿ 24 ಸದ ತಿರುಗೋದ ಕರ್ಕೊಂಡು ಕೆಲ ಹಿಂದೆಗಡೆ ಹೋಗ್ಕೊತೀರಿ ಏನು ಮಾಡಿರಿ ಅದೇ 25 ಕರ್ಕೊಂಡು ಏನು ಮಾಡಿರಿ ಏನು ಹೊಂದಿರಿ ಅತ್ತಿಮ ಇರಬಾರ್ದು ಅಂತ ಯಾಕೆ ಹೆಣ್ಣು ಮಾಡ್ಕೊಳ್ಳಿ ಗಂಡ ಮಾಡ್ಕೊಳ್ಳೋಕೆ ಆಚಾರ್ಯನ ಅತ್ತಿಮ ಇರಬಾರ್ದು ಮೈದನ ಬಾಬುಗಳು ಇರಬಾರ್ದು ಗಂಡ ಒಬ್ಬನೇ ಇರಬೇಕು ದುಡ್ಡು ತಂದು ಹಾಕ್ತಿರ್ಬೇಕು ಅದಲ್ಲ ಅಂಥವಿದ್ರೆ ಮಾಡ್ಕೊಳ್ತೀನಿ ನೀನು ಚಂದ ಇರಬೇಕು ಅದು ಗಂಡು ಕೊಡಬೇಕು ಅವರು ಯಾರೂ ಇರಬಾರ್ದು ಕಳ್ಸ್ಕೊಳ್ಳೋರು ಅದಲ್ಲ ಇದಕ್ಕೆ ಹೊಂಟಿರಿ ಬರೀ ವಿಷಯದ ಭೋಗದ ಗುಲಾಮರಾಗಿ ಬರೀ ಅದನ್ನು ಮಾಡಕ್ಕೆ ಹೊಂಟಿರಿ ಕ್ರಮ ಹಾಕಿದ್ದು ಕ್ರಮ ಪರಂಪರೆ ನೀತಿ ಕ್ರಮ ಇಟ್ಟರೇನು ಆ ನೀತಿ ಕ್ರಮ ಕಲ್ತೀವಿ ಅಂತೇಳಿ ಭಾರತೀಯರಿಗೆ ಈ ಉಪತ್ತು ಬರಕತ್ತಿ ಇನ್ನೂ ಬರ್ತದೆ ನೀವು ಆಡಂಬರ ಈ ದೊಂಬಿ ಜಾತ್ರೆ ಬಿಡೋ ತನಕನೂ ನೀತಿ ಪರಿಪಾಲನೆ ಮಾಡೋ ತನಕನೂ ಏನು ಕ್ರಮ ಜೀವನ ಸಾಗಿಸೋ ತನಕನೂ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ 3 ಕ್ರಮವಾಗಿ ಆಚರಣೆ ಬರ್ಬೋದು ಆಶ್ರಮ ಪದ್ಧತಿ ಜಾರಿಗೆ ಬರಲು ಹೊತ್ತು ಖ್ಯಾತಿ ಸಮಾಧಾನ ಸಾಧ್ಯ ಇಲ್ಲ ನೀತಿ ಪರಿಪಾಲನೆ ಮಾಡಲಿಲ್ಲ ಅಂದ್ರೆ ಸಾಧ್ಯ ಇಲ್ಲ ಅದಲ್ಲ ನಮ್ಗೆ ಇಲ್ಲ ನಾವು ಇಂದ್ರಿಯ ಭೋಗದೊಳಗೆ ಏನಾಗೈತಿ ನೋಡಕ್ಕೆ ಒಳ್ಳೆಯೇ ಇಲ್ಲ ಐತೇನು ಶಾರದನಿಗೆ ಐತೇನು ಇನ್ನೂ ಹಳ್ಳಿನ ಬೇಕಾಯ್ತು ಶಾರದನಿಗೆ ಪುರುಷತೆ ಇಲ್ಲ ಒಂದು ಇಂದ್ರಿಯ ಭೋಗದ ಕೂಡ ಮತ್ತೊಂದು ಇಂದ್ರಿಯ ಭೋಗದಾಗ ಒಳ್ಳೆ ಕೇಳ್ತೀವಿ ಇಂದ್ರಿಯ ಭೋಗದ ಪರಿಣಾಮ ಏನು ನೋಡಕ್ಕೆ ಒಳ್ಳೆ ಹೊಂದಿತ್ತು ಈ ಸತ್ಸಂಗ ಎಲ್ಲಾರು ಐತೇನು ಈ ವಿಚಾರ ಐತೇನೆ ಎಲ್ಲಾರು ಮಠ ಮಾನ್ಯ ಅದಾವು ಇನ್ನೇ ದೇವ್ರ ಗುಡಿ ಅದಾವು ಏನದಾವು ಬರೀ ಆಡಂಬರ ಅನ್ಸೋದು ಜೈಜಯಕಾರ ಹಾಕೋದಾಗ ಅದಲ್ರಿ ಈ ಅನುಭವದಾಗ ಅದಾವ ವಿಷಯದ್ರ ಭೋಗದಾಗ ಏನಾದ್ರು ಪರಿಣಾಮ ನಾವು ಬೇಕಾದದ್ದು ಸಿಕ್ತೆ ಹೆಂಗೆ ಯಾಕೆ ಸಿಗಲಿಲ್ಲ ಕಾರಣ ಏನು ಹುಡುಕಕ್ಕೆ ಹಿಡ್ತೀರ ಹುಡುಕಕ್ಕೆ ಒಳ್ಳೆ ಐತೇನ ಇಲ್ಲ ಅದಕ್ಕೆ ಒಳ್ಳೆನೇ ಇಲ್ಲ ಅಲ್ಲ ನಮ್ಗೆ ಏನಾಗ್ತದೆ ಆಲ್ರೆಡಿ ವ್ಯಾಪಾರಿ ಸಂಜಿಕೆ ವ್ಯಾಪಾರ ಮಾಡಿದ್ದು ನಾ ತಪ್ಸೀರ್ ತೆಗಿಯಕ್ಕೆ ಬಂತಂದ್ರೆ ತಪ್ಸೀರ್ ತೆಗೆದು ಸಿಲ್ಕ್ ಕುಡಿಯಕ್ಕೆ ವ್ಯಾಪಾರ ಮುಂದುವರ್ಸ್ತೀವಿ ಅದಲ್ಲ ಒಂದು ಸಿರ್ಕ ಉಡಿಲಿಲ್ಲ
ಹಾಕಿದ ಬಣ್ಣನಾಗ 4 ರೂಪಾಯಿ ಖರ್ಚು ಕಡಿಮೆ ಖರ್ಚದ ವ್ಯಾಪಾರ ಬಿಡ್ತೀವಿಲ್ಲ. ನಮಗೆ ವಿಷಯದ ವ್ಯಾಪಾರ ಸುಖನ ಸಿಗಲಿಲ್ಲ ಬಿಡ್ಬೇಕಿಲ್ಲ. ವಿಷಯದ ವ್ಯಾಪಾರದ ಸುಖ ಸಿಕ್ತದೆ, ದುಃಖ ಸಿಕ್ತದೆ, ಏನಾಯ್ತು ಪರಿಣಾಮ ನೋಡೋಕೆ ಒಳ್ಳೆ ಪುರುಷತೆ ಇಟ್ಕೊಂಡಿಲ್ಲ ಅಂದರೆ ನೋಡ್ತೀರಿ. ಅವಾಗ ತಪ್ಸೀಲ ತಗೋಂಗಿಲ್ಲ, ಲಾಭ ಲಕ್ಷಣ ಗೊತ್ತಾಗಂಗಿಲ್ಲ. ಅದನ್ನು ಮಾಡ್ಕೊಂಡ್ರು ಮುಂದೆ ಏನಾಗೋದು, ಜನ್ಮಾಂತರಕ್ಕೆ ಹೋಗೋದು. ವಿಷಯದ ಭೋಗದ ಆಸೆ ಕಾಯ ಮುಗಿತೈತಿ. ಆ ವಿಷಯದ ಭೋಗದ ಆಸೆ ಇದು ಭೋಗ ಎಲ್ಲ ಪ್ರಾಣಿಗಳು ಮಾಡ್ತಾವೆ. ಸಗಣಿ ಚಿಕ್ಕಡನು ಅವ ಇದರಿಂದ ಮಾಡ್ತಾವೆ. ಮುಂಚೆನೂ ಅದ ನಾವು ಮಾಡ್ತೀವಿ. ಅವು ಅದ್ರಾಗ ಸುಖ ಅದ ಅಂತ ತಿಳ್ಕೊಂಡು ನಾವು ಅದನ್ನು ತಿಳ್ಕೊಂಡ್ವಿ. ಮತ್ತು ಅದ್ರ ಏನಾಗ್ತದೆ ನೋಡು ಪರಿಶೀಲನೆ ಮಾಡುವುದು ಯೋಗ್ಯತೆ ನಮ್ಗಿದ್ರು ಅದು ಮಾಡೋಕೆ ವಾಲಿವೆ ಅಂತಂದ್ರೆ ಮತ್ತೆ ಅದ್ರಾಗ ಒಳ್ಳೆ ಕೈತದೆ. ಮತ್ತು ನಾವು ಏನು ಹುಡ್ತೀವಿ ಅಲ್ಲೇ ವಿಷಯನೋಳ ಆಗೋದು. ಮತ್ತು ವಿಷಯನ ಹೋಗದಾಗ ಏನಾಯ್ತು ನೋಡ್ಕೊಂಡು ಅದರಿಂದ ಹಿಂದಕ್ಕೆ ಸರಿಯಾಗಿ ಯಾರು ಕಲಿಯೋದಿಲ್ಲ ಅದು ಮತ್ತೆ ಅದ ವಿಷಯನೋಳಾಗೋದು. ಜನ್ಮ ಅಂತ ಹೇಳೋದು ಮನುಷ್ಯ ಜನ ಬರೋದು ಸಾಧ್ಯ ಇಲ್ಲ. ಅದಕ್ಕೆ ಅವು ಸಂಖ್ಯೆ ಆಗದ ಕಿರುಗಳು ಸಂಖ್ಯೆ ಎಷ್ಟೈತಿ ಎಣಿಸ್ತದೆ, ಎಣಸಕ್ಕೆ ಬರುವಷ್ಟು ಅವರು ಮನುಷ್ಯರ ಸಂಖ್ಯೆ ಎಣಸಕ್ಕೆ. ಮತ್ತು ಏನಾದ್ರು ಮಾತಾಡೋದು ಅವ ಜಾಸ್ತಿ ಅದ ಮುಂದೆ ಎಣಸೋರು ವಿಚಾರ ಮಾಡಿದ್ವಿ. ಮನುಷ್ಯ ಸೇತ ಹಂಗೆ ಬೋರ್ಡ್ ಬರ್ಕೊಂಡಿದ್ದಿಲ್ಲ. ಮನುಷ್ಯನ ಸೇತ ಅದಕ್ಕೆ ವಿಷಯದ ಭೋಗದ ಪರಿಣಾಮ ಏನಾಯ್ತು, ನನಗೆ ಬೇಕಾದದ್ದು ಸಿಗ್ತಾ ಯಾಕೆ ಸಿಗಲಿಲ್ಲ, ಸಮಾಧಾನ ಇಳಿಸಿ ಅವನ್ನೆಲ್ಲನೂ ಬಿಟ್ಟಾಗ ವಿಷಯದ ಭೋಗದ ಸಂಪರ್ಕ ಬಿಟ್ಟಾಗನೇ ಆರಾಮದ್ದೀನಿ. ಆರಾಮ್ ಸಿಕ್ಕದ್ದು ಅವಾಗ, ಸುಖ ಸಿಕ್ಕದ್ದು ಅವಾಗ, ಭೋಗದ ಸುಖ ಸಿಕ್ಕಿಲ್ಲ. 3 ಅವಸ್ಥೆ ಪರಿಶೀಲನೆ ಮಾಡಿ ನೋಡಿದ್ರೆ ಇದ್ದಾಗ ಎಲ್ಲ ಬಿಟ್ಟಾಗ ಆರಾಮೈತಿ, ಇವಕ್ಕೆ ಬಂದಾಗ ಆರಾಮಿಲ್ಲ, ಕನಸಾಗೂ ಆರಾಮಿಲ್ಲ, ಎತ್ತರದಾಗ ಆರಾಮಿಲ್ಲ. ಮತ್ತು ಯಾವ ಪದವಿ ಪಟ್ಟ ಅಂತ ಹೇಳಿದ್ರೆ ಆರಾಮೈತಿ, ಎತ್ತರದಾಗ ಅದು ನಿಮ್ಮ ಪದವಿ ಪಟ್ಟ ಅಂತ ಎಲ್ಲ ಪದವಿ ಪಟ್ಟ ಅಂತ ಎತ್ತರದಾಗ ನಿದ್ದಾಗ ಅದು ವಿಚಾರ ಮಾಡಿ. ಅಂದರೆ ಯಾವಾಗ ಸಮಾಧಾನ ಸಿಕ್ತು ವಿಷಯ ಭೋಗ ತ್ಯಾಗದಾಗ ಅದಕ್ಕೆ ತ್ಯಾಗೇನ ಏಕೇನಾದರೂ ತತ್ವಮಾನಸು ತ್ಯಾಗದಿಂದ ಒಂದರಿಂದ ಮಾತ್ರ ಅಂದ್ರೆ ಸುಖ ಸ್ವೀಕರಿಸಿ ಭೋಗದಾಗಿಲ್ಲ. ಅದಕ್ಕೆ ಭುಕ್ಕದಿಂದ ನಿವೃತ್ತಾಗಬೇಕು. ಖುಷಿಗಳನ್ನು ನಾವು ಆಹಾರದಿಂದ ವೈದ್ಯನ ಇವರಷ್ಟೇ ವ್ಯವಹಾರ ಮಾಡಕ್ಕೆ ಖುಷಿಗಳಲ್ಲ. ಮನುಷ್ಯರು ವಿಚಾರವಂತರು, ವಿಚಾರಕ್ಕೆ ಅರಿವು ಇಲ್ಲ ಐತಿ, ಹೆಚ್ಚು ಅರಿವಿನ ಪ್ರಮಾಣ ಹೆಚ್ಚೈತಿ. ಇಲ್ಲಿ ಅರಿವನ್ನು ಉಪಯೋಗ ಮಾಡಿದ್ರೆ ಅರಿವು ಆದಾಗ ಅದು ಅಡ್ಡಿ ಇಲ್ಲ. ಅದನ್ನೇ ಬದಿಯಾದ ವಿಷಯದ ಭೋಗದಾಗ ಇದ್ದಾಗ ಬೆಳೆಕಾಗಿ ಚೈನೆಗೆ ಬೆಳೆಕಾಗಿ ಚೈನಿ ಎಷ್ಟು ಚೈನಿ 3 ದಿವಸ ಮುರುಕ ನಿನಗೆ ಯೌವನ ಎಷ್ಟು ದಿವಸದ್ದು ಯೌವನದ ಹಾರಾಟ ಎಷ್ಟು ದಿವಸದ್ದು ನೋಡು ಏನಾಗ್ತದೆ. ಯೌವನದ ಹಾರಾಟ ಎಷ್ಟು ದಿವಸದ್ದು ವಿಷಯದ ಭೋಗದ ಎಷ್ಟು ದಿವಸದ್ದು ಅದರಿಂದ ಪರಿಣಾಮ ಏನಾಗ್ತದೆ ನೋಡು ಸದಾ ಸನಾತನ ವಿಷಯಗಳು ಕ್ರಮ ಆಯ್ತು. ಗೃಹಸ್ಥಾಶ್ರಮದೊಳಗೆ ಅದೆಲ್ಲ ಹಿಡ್ಕೊಂಡು ನೋಡಿಕೊಂಡು ಅದು ಏನೇನು ತಿಳ್ಕೊಂಡು ಸರ್ಕೊಂಡು ವಾನಪ್ರಸ ಅದನ್ನೆಲ್ಲ ಬಿಟ್ಟಿದೆ. ಮುಂದೆ ಎಲ್ಲನೂ ಬಿಟ್ಟಿರಾಗ್ತೀನಿ. ಸನ್ಯಾಸಿ ಶರೀರ ನಾನು ಭಾವ ಪೂರ ಹೊರ ಸನ್ಯಾಸಿಗಳಾದ್ರೆ ನಿಮ್ಮ ದೇಶಕ್ಕೆ ಒಬ್ಬರು ಸನ್ಯಾಸಿ ಸರ್ವಸಂಗ ಪರಿತ್ಯಾಗ ಸನ್ಯಾಸ. ಶರೀರ ನಾನನ್ನು ಹೋದಾಗ ಅವನು ಸನ್ಯಾಸಿ. ಶರೀರ ಭಾವ ಶರೀರ ಭಾವ ಎಲ್ಲಿ ತನಕ ಐತಿ ಯಾಕ್ರಿ ಗುರುಗಳು ಶರೀರ ಭಾವ ಎಲ್ಲಿ ತನಕ ಅವ್ರು ಸನ್ಯಾಸಿ ಇಲ್ಲ, ಯಾರೂ ಸನ್ಯಾಸಿ ಇಲ್ಲ. ಸನ್ಯಾಸಿ ದೀಕ್ಷೆ ಯಾರಿಗೂ ಕೊಡಕ್ಕೆ ಬರೋದಿಲ್ಲ, ತಗೊಳಕ್ ಬರೋದಿಲ್ಲ. ತಾನೇನು ಹಿಡ್ಕೊಂಡು ಅದನ್ನು ಬಿಡುವುದಂತ ಕೆಲಸ. ತಾನು ಹಿಡ್ಕೊಂಡದ್ದೆಲ್ಲ ಬಿಟ್ಟಾಗ ಅವ್ನು ಸನ್ಯಾಸಿ ಹಾಕ್ತಾನೆ. ಹಿಡ್ಕೊಂಡು ಬಿಡ್ರೆ ಎಲ್ಲ ಹಿಡ್ಕೊಂಡು ಕೂತು ನಾವು ಸನ್ಯಾಸಿ ಅದು ಅರಿವಿ ಬಣ್ಣ ಬದ್ಲು ಮಾಡಿದ್ರೆ ತಿಳುವಳಿಕೆ ಬಣ್ಣ ಬದ್ಲು ಮಾಡು. ಯಾರಿಗೆ ಕಾಲು ಬೀಳ್ತೀವಿ ಕ್ಯಾಂಗ್ ಬಣ್ಣ ಅರಿವಿ ಹಾಕಿ ದೊಡ್ಡ ಜಗತ್ತು ತುಳಿಯೋದು ಅಂತ ಹೇಳಿದ್ರು ಸಿಟ್ಟು ಬರ್ತದೆ. ನಿಮ್ಮ ದಿವ್ಯಶಯ ಜಗದ್ಗುರು ಬಂದಿದ್ದು ಮೊನ್ನೆ ಕಾಶಿ ಜಗದ್ಗುರು. ಕಾಶಿ ಪೀಠದಾಗ 3000 ವರ್ಷದಿಂದ ಜಗದ್ಗುರು ಆಗಿ ಮೆರೆದ ಬಂದಿದ್ದ.
ಹೋದ ಮನಸ್ಸಿಗೆ ಇದೇ ಮರಳು ಹೆಣ್ಮಗಳ ಮನೆಗೆ ಬಂದು ಒಂದು 15 ದಿವಸ ಇದ್ದ ಏನ್ರಿ 15 ದಿವಸ ಇದ್ದು ನಾವು ಈ ವಿಚಾರ ಹೇಳಕತ್ತಿದ್ವಲ್ಲ 2 ವರ್ಷ ಯಾತ್ರೆ ಕೇಳಿದೆ ಹೇಳಿ ನಾನು ನೆನ್ಕಿರ್ತಲ್ಲ ಬಂದು ಮುಂದೆ ನಿಂತ ರಾಮ ನಿಂತಾನೆ ಯಾಕೆ ನಾನು ನೆನ್ಕಿಂತ ದೊಡ್ಡವನೇ ಸ್ವಲ್ಪ ದೊಡ್ಡವ್ರಿ ನೆನ್ಕಿಂತ ದೊಡ್ಡವ್ರಿ ಏಸು ಮಾಡ ಏಸುದ್ದ ಅದಿ ಮತ್ತೆ ನಿನ್ ಕೂಸಿ ಹೇಳ್ಬೇಕು ನಾನು ಅದಕ್ಕಿಂತ ದೊಡ್ಡವಾದ ಭಾಳ ದೊಡ್ಡವಾದಿಲ್ಲ ನಾನು ದೊಡ್ಡವ್ರಿ ನಾನು ದೊಡ್ಡವದೀನಿ ಹೆಂಗೆ ದೊಡ್ಡವದೀನಿ ಅಂದ್ರೆ ಬೈಲತ್ತು ಎಲೆಕ್ಟ್ರಿಕ್ ಬರೋದೆ ಬೈಲನ್ನ ಅರ್ಥವ ನಾನು ಬೈಲು ನನ್ನೊಳಗೆ ತೋರೈತಿ ಆ ಬೈಲಿಗೂ ಬೈಲಾಗಿ ನಾ ಅದೀನಿ ನೀ ಎಷ್ಟು ದೊಡ್ಡವಾದಿ ಹೇಳ ನೀ ಎಷ್ಟು ದೊಡ್ಡವದಿ ಅಂತ ಅಂದ್ಬಿಟ್ಟೆ ಕಪ್ಪು ನಿಂತು 120 ಹಂಗೆ ನಿಂತು ಮರುದಿವ್ಸ ಮುಂದೆನೆ ನಾನು ಜಗದ್ಗುರು ಜಗದ್ಗುರು ಯಾವ ಜಗದ್ಗುರು ಒಳಗೆ ಪಂಚಪೀಠದ ಇದು ಗುರು ಹೆಬ್ಬಿ ಇರೋದು ದ್ವೈತ ಪೀಠ 5 ಅದ್ವೈತ ಪೀಠ 5 ಶಿಶಿಷ್ಟ ಅದ್ವೈತ ಪೀಠ 5 ಅದಾವ 5 ಗುರು ಹೆಬ್ಬಿ 15ರಾಗ ಯಾವ ಪೀಠ ನಿಂದು 15ರಾಗ ಯಾವ ಪೀಠ ಅಂದ್ಬಿಟ್ಟೆ ವಿಶಿಷ್ಟ ಅದ್ವೈತ ಪೀಠದವ ವಿಶಿಷ್ಟ ಅದ್ವೈತ ಪೀಠದ ಅಂತಂದ್ರೆ ಯಾರು ಅದ್ರಾಗ 5 ಅದಾವಲ್ಲ ಕಾಶಿ ಉಜ್ಜಯಿನಿ ಬ್ರಹ್ಮಪುರಿ ಅಂತ 5 ಅದಾವು ಮತ್ತು ಇದು ಯಾವುದು ಕಾಶಿ ಪೀಠದ ಅಂದ್ರೆ ಎಷ್ಟು ವರ್ಷ ಎಷ್ಟು ವರ್ಷದಿಂದ ಇದ್ದಿ 3000 ವರ್ಷದಿಂದ ಇದ್ದಿ ನಿನ್ನ ಹೆಸರು ಏನಿತ್ತು ಶಿವಶಂಕರ ಶಿವಾಚಾರ್ಯ ಸ್ವಾಮಿ ಅಂತ ಹಂಗಾರೆ ಏನು ಮಾಡವ ಅಂತ ಅನ್ಕಿಂತ ದೊಡ್ಡವಂತ ಆಗಲಿಲ್ಲ ಅರಿವಿಗಿಂತ ದೊಡ್ಡವ ನೀ ಅಲ್ಲ ಅರಿವು ನಾನು ತೋರ್ಲಿ ಅವನು ತೋರಿದ್ ನಾನು ಅಭಿಮಾನ ಐತೇನೋ ನೀನು ದೊಡ್ಡವಲ್ಲ ಮತ್ತು ಈಗ ಹೆಂಗೆ ಮಾಡವ ಇಲ್ಲ ತಪ್ಪಾಗಿತ್ತು ಬಿಡ್ತೀನಿ ಬಿಟ್ಟೆ ನೀ ಏನು ಹೇಳ್ತೀಯ ಅದು ಮಾಡ್ತೀನಿ ಇದಂಗಾರೆ ಗದ್ದಿಗೆ ಆಗತ್ತೆ ಇದು ಬಂದವ್ರನ್ನೆಲ್ಲ ಪೀಡಿಸಿ ಬರಿಯಾರು ಮಾಡು ಪರೋಪಕಾರ ಮಾಡಕ್ಕಿರಿ ನಾ ಜಗದ್ಗುರು ಅಂತ ಅಹಂಕಾರದಿಂದ ದುಡ್ಡು ಎಲ್ಲ ಕಟ್ಕೊಂಡು ಮಾಡಬಾರ್ದೆಲ್ಲ ಹೀನಿ ಕೆಲಸ ಮಾಡಿದ್ವಿ ನಡಿಯಿಲ್ಲಂತ ಮಾಡಿನಂತ ಸುಳ್ಳ್ಯಾರನೂ ಇಟ್ಟಿದ್ದೆ ಕುಡ್ದೂ ಕುಡಿದೆ ಖಂಡನೂ ತಿಂದೆ ಎಲ್ಲ ಮಾಡಿನೂ ಮಾಡಿದೆ ಮತ್ತು ಅದು ವಿಷಯ ಶ್ರೀಭೋಗದ ಆಸೆ ಹೋಗಲಿಲ್ಲ ಅದಕ್ಕೆ ಕುಡ್ಕೊಂಡೆ ಮತ್ತು ದೊಡ್ಡವಂತೀರಿ ಒಂದು ಇಂದ್ರಿಯ ಭೋಗದ ಆಸೆ ಇದ್ದವ ದೊಡ್ಡವ ತಪ್ಪಾತಂತ ಹೇಳಿ ಗದ್ದಿಗೆ ಇರ್ತೀನಿ ಅಂತ ಹೇಳಿ ವಚನ ಕೊಟ್ಟು ಬಂದು ಹಿಂಗೈತೆ ಅದಕ್ಕೆ ನಾನು ಹೇಳೋದೇನೋ ಉದಾಹರಣೆ ಇಷ್ಟ ಈಗ ನಾವು ನಾವು ಯಾವುದನ್ನ ಆಸೆ ಇಟ್ಕೊಂಡು ಕುಂದಿರ್ತೀವಿ ಆಸೆ ತಲುವೆ ನಮ್ಮ ಜನ್ಮಾಂತರ ಇದ್ದದ್ದು ಇವ್ರು ಶರೀರ ಬಿಟ್ಟು ಕೂಡಲೇ ಏನು ಮಾಡ್ತಾರೆ ಗುರುಗಳು ಮಂತ್ರಕಾರ ತಂದು ಮಂತ್ರ ಬರ್ಬರ್ಸಿ ಬರಬಾರ್ದು ತಗಡ್ನಾಗ ಬರ್ಬಾರ್ದು ಎಲ್ಲ ಹೆಣದ ಬಿಡು ಸುತ್ತು ಕಡೆ ಇರ್ತಾರೆ ತಪ್ಪದು ಅದು ಇಡಬಾರ್ದು ಇಟ್ಟರೆ ಅದು ಅವಕ್ಕೇನು ಮೋಕ್ಷ ಆಗುತ್ತೆ ಶರೀರಕ್ಕೆ ಆಗ್ಬೇಕು ಮೋಕ್ಷ ಜೀವಾತ್ಮನಿಗೆ ಆಗ್ಬೇಕು ಯಾರಿಗೆ ಆಗ್ಬೇಕು ಮನೋಬುದ್ಧಿ ಯಾರಿಗೆ ಆಗ್ಬೇಕು ಅವು ಏನಾಕವು ಅದು ಇಟ್ಟು ಕೂಡಲೇ ಒಂದು ಬಂಧನ ಆದಂಗಾಗಿ ಆಸೆ ಅಂತ ಹಂಗೆ ಇರ್ತದೆ ಆಸೆಗೆ ಪಿಶಾಚಾಗಿ ತಿರುಗುತ್ತೆ ಅದನ್ನೆಂದೂ ಮಾಡಬಾರ್ದು ನಿಮ್ಮ ಮಲ್ಲಿಕಾರ್ಜುನ ಸ್ವಾಮಿಗೆ ಇಷ್ಟು ಹತ್ರ ಇದ್ದು ಸಾಂಬಾರು ತೆಗೆದು ಇಷ್ಟು ಅಗಲ ತೆಗೆದು ಇಷ್ಟು ಹತ್ರ ಇದ್ದು ತುರ್ಕೆ ಬಂತು ನಮ್ಮ ಸಾಧುಗಳು ರೇವಣಿಸಿದ್ದವರು ನಮ್ಮ ಪರಂಪರೆ ಏನಾದಿದ್ದು ನಮ್ಮ ಪರಂಪರೆಯೊಳಗೆ ಇದ್ನ್ಯಾಕೆ ಮಾಡಕ್ಕೆ ಹೇಳೋದು ಅಂತ ಅವ್ರಿಗೆ ಅಜ್ಞಾನ ಐತೆ ಅವ್ನು ದೆವ್ವ ಹಾಕೋಣ ಅಂತ ಹೇಳಿ ಏನಾರು ಆಗಿದಂತೆ ಹೆದರಿಕೆ ಮಾಡಿಬೇಕಂತೆ ತಗೊಂಡು ಬಿಟ್ಟರೆ ಆ ದೆವ್ವ ಅಂತ ಹೇಳಿ ಆ ದೆವ್ವಾಗಿ ಬಂದು ಕೂತಾನ ಮಲ್ಲಿಕಾರ್ಜುನ ದೇವಾಗಿ ಬಂದಾನೆ ನೀವು ಸದಾಶಿವನಾಗಿ ಬಂದಾನೆ ರೇವಣಸಿದ್ದಾಗಿ ಬಂದಾನೆ ಏನು ನಂದೀಶ್ವರ ಆಗಿ ಬಂದಾನೆ
ದಯವಿಡಿಸಿದ್ದಂತೂ ಅಂತ್ಯಕ್ರಿಯೆಗೆ ಹೋಗಿದ್ವಿ. ಅಂತ್ಯಕ್ರಿಯೆಗೆ ಮಣ್ಣು ಹಾಕಿ ನಮ್ಮ ಹೊರಡೋದು ನಾವು ನಡ ಹಿಡ್ಕೊಂಡ್ಬಿಟ್ಟು ಅಲ್ಲಿ ಯಾಕೆ ಬಗ್ಗೆ ಹೇಳೋದ್ರೊಳಗೆ ಹಿಡ್ಕೊತೀರಿ ಅಂತ ಹಿಡ್ಕೊಂಡು ನನ್ನ ಭಾವನ ಅಂತದೆ ಒಡ್ಡಿಸಿಬಿಟ್ಟು ಎಲ್ಲ ಬೇಕ್ರಿ. ಸುಮ್ಮನೆ ಎಲ್ಲ ವಿಷಯದ ಆಸೆ ನಾವು ಮೆರಿಬೇಕು, ನಾವು ಉರಿಬೇಕು. ಮಲ್ಲಿಕಾರ್ಜುನ ಸ್ವಾಮಿ ಏನು ಮಾಡಿದ, ಶಿವಾನಂದ ದೌಡ್ ಸೇರಿಬಿಟ್ಟು ನನ್ನ ಪಟ್ಟಕ್ಕೆ ಕುಂದ್ರಕ್ಕೆ ನನಗೆ ಬರ್ತದೆ ಅಂತೇಳಿ ಆಗ ಹಂಚಿನಾಡದ ಹೆಣದ ಕಟ್ಟಿ ಮೇಲೆ ಕುಂದಿರಿಸಿ ಅಲ್ಲಿ ಕೂತ್ರ ಶರೀರ ಜ್ಞಾನಿ ಶರೀರ ಪ್ರಾತಕ್ಕೆ ನಾನು ಮೋಕ್ಷ ಆಕತೆ ಅಂತ ಅದು ಹೇಳಿರ್ತಾನೆ ಬ್ರಹ್ಮರಾಕ್ಷತೆ. ಅದಕ್ಕೆ ಇವ್ರು ಕರ್ಕೊಂಡು ಕುಂದಿರಿಸಿ ಅವ್ರು ಸೇರಿಬಿಟ್ರು. ಅವ್ರು ಸೇರಿ ಬಿಡಕ್ಕೆ ಅವ್ರಕ್ಕಾಗ ಇನ್ನೂ 25 ವರ್ಷ ಅವ್ರು ಇರ್ತಿರ್ತಾರೆ ಶರೀರ. ಕೇಳ ಹರಿಬಿಡೋರಿಗೆಲ್ಲ ಗೊತ್ತಿದೆ, ಈ ಹುಡುಗರಿಗೆ ಗೊತ್ತೆ. ಅವ್ರು ಹೇಳ್ಕೊತ ಬಂದ. ಅದಕ್ಕೆ ಇವರು ನಿಮ್ಮ ಅತ್ವಾನಂದರು ಬಸವರಾಜ ಪಂಡಿತರು ನೀನು ನ್ಯಾಯವೇದ ಅಂತ ಆಚಾರ್ಯಗೆ ಬಂದು ಮಠಕ್ಕೆ ಮುಂದೆ ನಾನು ಸರಿ ಗುಂಪಾಗಿದ್ವಿ, ನಾನು ಮುಂದಿನ ಕೆಲಸ ನೀನು ಹುಡ್ಕೊಂಡು ಹೋಗು ಅಂದ್ರೆ ಆಚಾರ್ಯ. ನಾವು ಅಲ್ಲಿ ಅಂದ್ವಿ, ನಿಮ್ಮ ಸರಿ ನೀವು ನಾನು ಕುಂದ್ರಾಕಲ್ಲ ಸೇವೆ ಮಾಡ್ಕೊಂತಿರ್ತೀನಿ. ನಾವು ಅಲ್ಲಿ ಅಂದ್ಮೇಲೆ ಅಪ್ಪವ್ರಿಗೆ ಅಂದ್ರೆ ನೀವು ನೆರಳಿನ ಒಬ್ಬ ಹುಟ್ಟೇನಪ್ಪ, ನೀವು ಒಬ್ಬ ಹುಟ್ಟಿದ್ಕೊಳ್ಳಿ ಮನೆ ಬಿಟ್ಟು ಬಂದೀನಿ. ಅದಕ್ಕೆ ನೆರಳಿನ ಒಬ್ಬ ಹುಟ್ಟೆ. ನಾ 37 ಹುಟ್ಟಿದ್ದೆ, 38ರಿಗೆ ಮಾತುಕತೆ. ಅದಕ್ಕೆ ಹುಟ್ಟೆನ ಬಿಟ್ಟು ಬಂದ್ರಂತೆ. ಗೂಳಪ್ಪ ಹೇಳಿಕೆ ಪ್ರಕಾರ ಬಿಟ್ಟು ಬಂದ್ರೆ ಬಂದಿದ್ರು, ನಿಮ್ಮ ಸ್ವಂತ ಹೇಳಿಕೆ ಪ್ರಕಾರ ಬರ್ತೀನಿ ಅಂತ ಇವ್ರು ಕರಾರ. ಯಾಕಂದ್ರೆ ಗೂಳಪ್ಪ ಹೇಳಿಕೆ ಪ್ರಕಾರ ಬಿಟ್ಟು ಬಂದಿದ್ರು ಅವರು. ಹೊಳೆನ ಗೂಳಪ್ಪ ಹೇಳಿಕೆ ಹೋಗಿದ್ರೆ ಹೊಳೆ ಗೂಳಪ್ಪ ಮೋಸ ಮಾಡಿ ಹೆಮ್ಮೂರಿಗಿನ ಬೆಟ್ಟಕ್ಕೆ ಹೋಗೋದಂದ್ರೆ ಮೋಸ ಮಾಡಿ ತಂದು ಇಟ್ಕೊಂಡು ಮನೇನ ಬಳ್ಳಿ ಬಂಗಾರ 5 ಅಡಿ ಬಂಗಾರ, 2 ಬಣ್ಣ ಬೆಳ್ಳಿ, 4 ಚೀಲ ಬೆಳ್ಳಿ ರೂಪಾಯಿ. ಅವಾಗ ಬೆಳ್ಳಿ ರೂಪಾಯಿ ನಾಣ್ಯ ಇದ್ದು 8 ಚೀಲ ಬೆಳ್ಳಿ ರೂಪಾಯಿ ತಂದು ದತ್ತಕ್ಕಾದ್ರು. ನೀ ಸಾಲ ಹರಿದು ದತ್ತಕ್ಕಾಗಿತ್ತು. 4 ಚೀಲ ಬೆಳ್ಳಿ ರೂಪಾಯಿ ಇದ್ದು. ಅದು ಎಲ್ಲ ಇವಾಗ ಬರ್ತಿತ್ತು. ಇವ್ರು ಜಾಗ ಬಿಡಿಸಿ ಹೆಮ್ಮೂಲಿಗೆ ಬೆಟ್ಟಕ್ಕೆ ಹೋಗೋದು ಕರ್ಕೊಂಬಂದು ಇದು ಇಟ್ಕೊಂಡು ವಸೂಲಿ ಅಂತ ಹಾಕಿದೆ. ಹೇಳಿ ಇವ ಅವ್ರು ಅಲ್ಲಿ ಅಂದಾರೆ ಅಂದಮೇಲೆ ಇಬ್ಬರು ಅಲ್ಲಿ ಅಂತಾರೆ. ಈಗ ಸಾಧುಗಳು ನಾನಾ ಹಿರಿಯರ್ರಿ. ಈಗ ಇವ್ರು ಸರಿ ಬಿಟ್ಟರೆ ನನಗೆ ಹಾಕೋದು ಪಟ್ಟ ಅಂತ ಹೇಳಿ ಇದು ಓದಕ್ಕೆ ಕುದಿಸ ಅದಾದ್ಮೇಲೆ ಸದಾಶಿವನ ಬೆಂಗಾಲು ಒಂದಿಸ್ಕೊಂಡ್ಗೂ ಹೆಜ್ಜೆರು ಬೀಳುತ್ತೆ. ಅವ್ರ ಪತ್ರ ಬರೆದು ಬಂದ ಅವನ್ನ ಮಠಕ್ಕೆ ಉತ್ತರಾಧಿಕಾರಿ ಮಾಡ್ಬೇಕಂತ ಅವ್ರ ಮನಸ್ಸಿಗೆ ಇಟ್ಕೊಟ್ಟು ಅಪ್ಪ ಅವ್ರನ್ನ ಕೇಳಿದ್ರು ಮಠದ ವ್ಯವಸ್ಥೆ ಹೆಂಗೆ ಮಾಡೋದು ಅಂತ. ಮಠದ ವ್ಯವಸ್ಥೆ ಸೆಕ್ರೆಟರಿ ನೇಮಿಸೋನು ವ್ಯವಸ್ಥೆ ಮಾಡ್ಕೊಂಡು ಹೋಗಿ ವರ್ಷಕ್ಕೊಮ್ಮೆ ಓದ್ಕೊಂಡು ನೋಡ್ಕೊಂಡು ಏನು ಹೋಗುದು, ಅದು ಸಂಸ್ಕಾರ ಬೆಳೆಸ್ಕೊಂಡು ಹೋಗುದು ಅಂತ ಇವ್ರು ಹೇಳಿದಂತೆ. ಹಂಗೆ ಮಾಡಿರಂತೆ. ಸದಾಶಿವನ ಶಿವನ ಸೆಕ್ರೆಟರಿ ಅಂತೆ ಬರೋದು ಪಂಡಿತರು, ವಕೀಲರು, ಸಾಕಾರಿದ್ರು, ವಕೀಲರು, ಅಪ್ಪ 3 ಮಂದಿ ಸಹಿ ಮಾಡಿಕೊಟ್ರು. ಅದು ರೊಕ್ಕ ಮತ್ತೊಂದು ಕಾಗದಿಲ್ಲ. ನಾವೆಲ್ಲ ಕೊಟ್ಟು ನಾನಾ ಉತ್ತರಾಧಿಕಾರಿನ ನಾನು ಜಗದ್ಗುರು ಸೇರುಪದಕ್ಕೆ ಅವನು ದೇವ. ಅಹಂಕಾರ ಉದಾಹರಣೆ ಹೇಳುವುದೇನ ಅಹಂಕಾರ ಮಾಡಿದ್ದು ಗುರುದ್ರೋಹ, ವಂಶದ್ರೋಹ. ಏನು ಮಾಡಿದ ಜೀವಾನಂದ್ರೊಳಗೆ ವಂಶ ರಕ್ತ ಇರ್ತಂದ್ರೆ ನಮಗೆ ಮುಂದೆ ಉತ್ತರಾಧಿಕಾರಿ ಆಗಿ ನಮಗೆಲ್ಲ ಕೆಡಿಸ್ತದಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ಮಾರಣ ಹೋಮ ಮಾಡಿಸಿದ್ರು. ಮಾರಣ ಹೋಮ ಮಾಡಿಸಿದಾಗ ಅಪ್ಪ ಅವರಿಗೆ ಕಾರಾಗೃತಿ ಬಂದು ಅವ್ರು ಉಳಿದ್ರು. ನನಗೆ ಗಂಟಲು ಹುಣ್ಣಾಗಿ ನಾವು ಸತ್ತು ಹಾಸಿ ತೆಗೆದು ಹಾಕಿದ್ವಿ. ಸತ್ತಂತ ಅದು ಉಳಿತು. ಅಮ್ಮನ ಕಾಲು ಮುಳಿತು. 3 ಮಂದಿ ಗಂಟಾಗಿ ಅದು ಯಾರಿಗೆ ಉಳಿದಿತ್ತು. ಮುಂದೆ ಇದು ಹಿಂಗೆ ಉಳಿತಲ್ಲ, ಅವನ್ನ ಗುಂಡು ಹಾಕಿಬಿಟ್ರೆ ಅಂತಂತೇಳಿ ನಿಮ್ಗೆ ಗೊತ್ತಿಲ್ಲ. ಅಪ್ಪನೂ ಹೇಳಿಲ್ಲ, ನಾನು ಹೇಳಿಲ್ಲ, ಮುಚ್ಚಿಟ್ಕೊಂಡು ನಂಗೆ ಹೇಳಿ ಸುಮ್ಮನೆ ಯಾಕೆ ಹೇಳ್ಬೇಕಲ್ಲ ಈ ಪ್ರಸಂಗ ಅಂತ ಹೇಳಿ. 49 ಉಳಿದಾಗಿದ್ದ 48 ತನಕ 49 ಎದ್ದಿದ್ದ ಸುರೇವನಕ್ಕೆ ಬಂದ್ಮ್ಯಾಗ ಅಪ್ಪ ಅದನ್ನು ಹಿಂಬಲ್ಲಿ ಕರ್ಕೊಂಡು ಅಡ್ಡಾಡ್ತಿದ್ರು. ಹೊಳಿಗೆ ಹೋದ್ರೆ ಸೌರವ್ ಕೊಡ್ಕಾದ್ರೆ ಹರಿವರ್ಕಾದ್ರೆ ಹುಡುಗ ಡುಂಕುಂಡೋಡಿ ಅಂತ ಐತಿ. ಡುಂಕುಂಡೋಡಿಗೆ ಹೋಗಿ ಸ್ನಾನ ಮಾಡಿ ಹೊಳಿ ಬಂದು ಅದೇನು ಗುಡಿ ಐತಿ. ಗುಡಿ 4 ತಾರ ಕಟ್ಟಿದ್ದೆ ಮುಂತಪ್ಪ ಅದನ್ನ. ಅದು ಬಂದು ಗುಡಿ ಕೊದ್ವಿ. ಅವ ಬಂದು ಪಿಸ್ತೂಲ್ ತೊಗೊಂಡು ಬಂದು ನನಗಿನ್ನೂ ನೆನಪೈತಿ. ಬಂದು ತಪ್ಪಾತ್ರಿ ಅಲ್ರಿ ನಿಮ್ಮ ಪಾದಕ್ಕೆ ಹತ್ಕೊಡ್ತೀವಿ ಅಂತ ಹೇಳ್ತೀವಿ. ಯಾಕೆ ಹೆಂಗೆ ನಿಮಗೆ ಹಾಕಿ ಗುಂಡು ಹಾಕಿ ಕಳಿಸಿದ್ದೆ ತೊಗೊಂಡು ಹಾಕ್ತಿದ್ದ ಹಾಕು ಇಲ್ಲೇ ನಿಂತು ನೋಡಿದ್ವಿ. ತೊಗೊಂಡು ಏನು
ಎಷ್ಟಾದರೂ ಮಾಡಿದ್ರೆ ಏನೂ ನೀಗ್ಲಿಲ್ಲಂತೆ ಏನೇನೋ ಮಾಡ್ಕೊತಾರೆ. ಏನು ಮಾಡ್ಕೊತಾರ? ನಿಂಗನಗೌಡ ಶಿವಾನಂದ ಹುಟ್ಟಿಲ್ಲ, ಶಿವಾನಂದ ಬಾಳೆನೂ ಮಾಡಿಲ್ಲ, ನಾವು ಯಾರಿಗೆ ಹುಟ್ಟ್ಯಾರಂತ ಈ ಸಾಧುಗಳು ಒಟ್ಟು ಹೇಳಿ ಒಟ್ಟು ಸಾಧುಗಳು ನಮಗೆ ಹಿಡಿದು ಗುಂಪು ಮಾಡಿ ಎಷ್ಟು ಮಾಡಿ ಏನಾದ ಇದ್ದೇವಾದ ಅದು ಹೇಳಿದ್ದೇನಪ್ಪ ಮಾಡಿದ ಕರ್ಮಕ್ಕೆ ಹೆಂಗಾಗ್ತದೆ. ಗುರುದ್ರೋಹ ಮೂಷದ್ರೋಹ ಎಂದೂ ಮಾಡಬಾರ್ದು. ಮನುಶ್ರುತಿ, ಶ್ರುತಿ, ಪರಶ್ರುತಿ ಎಲ್ಲ ಶ್ರುತಿಗಳಿಗೂ ಹೇಳ್ಯಾರ ಗುರುವಿನ ನೋಡಿದ್ರೆ ಹೆಂಗೆ ನಡ್ಕೊಂತಿರ್ತಿ ಅದಂತೆ ಗುರುಪತ್ತಿ ನೋಡಿದ್ರೆ ಅದೇ ರೀತಿ ನಡ್ಕೋಬೇಕು. ಅಲ್ಲಿ ದ್ರೋಹ ಹೋಗಿದ್ರೆ ನರಕಾಕತಿ ಅಂತ ಹೇಳ್ಯಾರ. ನೋಡ್ಕೊಂಡು ನಡ್ಕೊಳ್ಳಿ. ನಮ್ಗೇನು ಮಾಡೋದು? ನೀವು ನಡ್ಕೊಂಡು ಕರ್ಮ ನೀವು ಉಣ್ತೀರಿ. ನನಗೆ ಯಾಕೆ ಹೇಳ್ತೀನಿ ಅಂತ ನೀವು ಹಂಗೆ ಮಾಡಬೇಡಿ ಹಿಂಗೆ ಮಾಡ್ರಿ ಅಂತ ಏನು ಬೇಕಾದಂಗೆ ಮಾಡಿ ಮಾಡಿದ ಕರ್ಮ ನೀವು ಉಣ್ತೀರಿ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀನೇ ಹೆಂಗೆ ಹಾಕಿ ನಮ್ಮ ಕರ್ಮ ನಮಗೆ ಕಾಡ್ತೈತಿ. ಯಾರು ಏನು ಮಾಡೋದಿಲ್ಲ. ಯಾವ ದೇವರು ಶಾಪ ಕೊಡೋದು ಹೊರಡು ಕೊಡೋದು. ನಮ್ಮ ಕರ್ಮ ನಮಗೆ ಶಾಪ, ನಮ್ಮ ಕರ್ಮ ನಮ್ಗೆ ಹೊರ. ಅದಕ್ಕೆ ಯಥಾರ್ಥ ಜ್ಞಾನ ಮಾಡ್ತೀವಿ, ಸ್ವರೂಪ ಜ್ಞಾನ ಮಾಡ್ತೀವಿ. ಸ್ವರೂಪ ಜ್ಞಾನ ಬಿಟ್ಬಿಟ್ಟು ಆಡಂಬರ ಕೆಲಸ ಎಲ್ಲ ಬಂದ್ ಮಾಡ್ತೀವಿ. ಆಡಂಬರ ಪೂಜೆ ಪುನಸ್ಕಾರ ಯಜ್ಞ ಹೋಗ ನೀನು ಜ್ಞಾನವಾಗಿ ಮಾತ್ರವಾಗಿಲ್ಲ ಕೋಟಿವಾಗಿ ಒಳಗು ಅದಕ್ಕೆ ಸಮನಾಗುತ್ತಿರವು ಸತ್ ಹೇಳ್ಯಾರ ಅನುಭವಿಗಳು. ಖಾಲಿ ಪುರಾಟಿ ಕರೆದವು ದೇವರೆಲ್ಲದು ಗೊಂಬಿನ ಆತ್ಮಾನಂದನ ಅದು ಫೋಟೋ ಪ್ರತಿಬಿಂಬ ಆತ್ಮಾನಂದನ ಕುರು ಸಂಕೇತ ಎದಕ್ಕೆ ಅಂಥವ್ರು ಒಬ್ರು ನಮ್ಮಂತೆ ಜೀವಿಗಳು ಇದ್ರು. ಅವ್ರಿಗೆ ಸ್ಥಿತಿ ಹೊಂದಿದ್ರು, ನಮಗೆ ದಾರಿ ತೋರಿಸಿದ್ರು. ಆ ದಾರಿ ಒಳಗೆ ನಾವು ನಡ್ಕೋಬೇಕು ನಿಶ್ಚಯ ಮಾಡಕ್ಕೆ, ಆ ನಿಶ್ಚಯ ಮಾಡಿ ನಡ್ಕೊಳಕ್ಕೆ, ಅದು ಕೈ ಮುಳಿಯಾಗಲ್ಲ, ಅದಕ್ಕೆ ಉಳ್ಳಾಡಕ್ಕಲ್ಲ, ಅದ್ರ ಮುಂದೆ ಉಳ್ಳಾಡೋದು ನಿಮ್ಮ ಕೆಲಸ ಅಲ್ಲ. ಅದು ನಾ ಈಗೇನು ದೇವಕ್ಕೆ ಬಂದೈತಿ ಈಗ ಮಾತು ಹೇಳ್ತಾನೆ ಅಂತಲ್ಲ. 7 ವರ್ಷ ಇದ್ದಾಗ ನನಗೆ ಬುದ್ಧಿ ಐತಿ. ಯಾಕಂದ್ರೆ ಆ ಕನ್ಯಾ ಲಕ್ಷ್ಮಣ ಅಂತ ಇದ್ದಳ್ರಿ ಅಪ್ಪ, ಅದು ಅಜ್ಜಾರಿಗೆ ಅಡುಗೆ ಮಾಡ್ತಿದ್ದಂತ. ಅಜ್ಜಾರ್ ಸಿಡಿಬಿಟ್ಟು ಪಂಡಿತರಿಗೆ ಅಡುಗೆ ಮಾಡ್ತಿದ್ದೆ. ರೋಡ್ದಾಗ ನಾ ಕಲಿಯಕ್ಕೆ ಕಲಿತಿದ್ದೆ. 44 ಕರ್ಕೊಂಡು ಹೋದ ಜಾತ್ರೆಗೆ ಶಿವರಾತ್ರಿಗೆ ಕರ್ಕೊಂಡೋಗಿ ಗದ್ದಿಗೆ ಮುಂದೆ ನಿಂದಿರಿಸಿದ್ರು. ಗದ್ದಿಗೆ ಅವರು ಸಾಧುಗಳು ತೊಳೆಯೋದು ಅದನ್ನ ಪರಿಹರಿಸೋದು ಮಾಡ್ತಿದ್ರು. ನಾನು ಮುಕ್ಕಳಿನ ಕೈ ಇಟ್ಕೊಂಡು ನಿಂತಿದ್ದೆ. ಆ ಮುದುಕಿನ ಕೇಳಿದ್ರು ಅವರು, ಆ ಹುಡುಗ ಯಾರ್ದು ಅಂತ. ಹೀಗೆ ನಿಂಗಳೂರಪ್ಪರ ಮಗ, ಶಿವಾನಂದಪ್ಪರ ಮಗ, ನಿಂಗಳೂರಪ್ಪರ ಮಗ. ಅಯ್ಯೋ ಯಪ್ಪ, ಆ ರಕ್ತ ಏನು ಬಗ್ಬೇಕು, ಅದು ಬಗ್ಗು ರಕ್ತ ಅಲ್ಲ. ಕಲ್ಲು ಕಟ್ಟಿಗೆ ಗೊಂಬಿಗೆ ಇವತ್ತಿಗೆ ನಾನು ಎಂದು ನಮಸ್ಕಾರ ಮಾಡಿದ್ರೆ ಉಳ್ಳಾಡಿಸಿದ್ರು. ಸೆರೆ ಉಳ್ಳಾಡಿಸಿದ್ರು. ನನಗಾಗುದಿಲ್ಲ. ಶರೀರ ನಾನಲ್ಲ ಅನ್ನೋ ಒಳಗೆ ಗಟ್ಟಿಯಾಗಿರ್ಬೇಕು. ಮ್ಯಾಗಲ್ಲ ಲೌಕಿಕ ತೋರುವಲ್ಲೈತೆ. ಒಳಗ ಶರೀರ ನಾನಲ್ಲ, ಶರೀರಕ್ಕೆ ಸಾಕ್ಷಿ ಆದಂಥ ಅರಿವು ನಾನು. ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ಶಕ್ತಿ, ಅಹಂಕಾರ ಎಲ್ಲವನ್ನು ಸೇರ್ತಕ್ಕಂಥ ಅರಿವು ಏನಂತ ಅರಿವು ನಾನು. ಅರಿವ ನಾನು ನಿಶ್ಚಿತ ಜ್ಞಾನ ಇರಬೇಕು. ಹೊರಗಿನ ವ್ಯವಹಾರ ಲೌಕಿಕ ತೋರಿಕೆ ಪೂರ್ತಿ ಎಲ್ಲರಿಗೆ ನೋವಾಗಬೇಕು. ಎಲ್ಲರಲ್ಲಿ ಅರಿವು ಐತೆ, ಆ ಅರಿವಿಗೆ ನಾವು ಬಾಧ ಬರಬಾರ್ದು. ಅರಿವು ಬಾಧ ಬರ್ಲಾರ್ದು ನಡ್ಕೊಳ್ತಾರೆ. ಅದು ದೇವ್ರ ಪೂಜೆ. ದೇವ್ರ ಪೂಜೆ ಹೊರಗೆ ಮಾಡೋದಿತ್ತು. ಜೀವಿಗಳಿಗೆ ಯಾರಿಗೂ ಪೀಡ ಆಗಲ್ಲ ನಡ್ಕೋಬೇಕು. ದೇವ್ರ ಪೂಜೆ ಏನು ನೀನು ಸ್ವರೂಪ ಧ್ಯಾನ ಮಾಡ್ಕೊಂಡು ಸುಮ್ಮನೆ ಇರೋದು ಪೂರ್ಣ ದೇವ್ರ ಪೂಜೆ. ಇದು ಹುಡುಕಿ ಎಲ್ಲವೂ ಏನು ಆಡಂಬರ ಮಾಡಿ ಅಷ್ಟು ಖಾಲಿ ಬಿಡ್ರಿ. ಯಜ್ಞ ಹೋಮ ಹವನ ಎಲ್ಲ ಯಜ್ಞದೊಳಗೆ ಮಂತ್ರ ಐತಿ. ಮಂತ್ರ ಅರ್ಥ ಹೇಳೋದು ನೋಡು. ಪೂಜಾದಾಗ ಮಂತ್ರ ಐತಿ. ಪೂಜಾದ ಅರ್ಥ ಮಂತ್ರದ ಅರ್ಥ ಹೇಳಿ ನೋಡು. ಬರೀ ತಪ್ಪು ಅರ್ಥ ಮಾಡ್ಕೊಂಡು ಏನೋ ಹೊರಗೆ ಮಾಡ್ಕೊಬೇಕು. ಪತ್ರಂ ಪುಷ್ಪಂ ಫಲಂ ತೋ ಯಥಾಮಯಿ ಪ್ರಯಕ್ಷತಿ ಸಾ ಮಾಂ ಫಲಗತಿ ಅಂತೆ ಭಗವದ್ಗೀತಾದ ಒಂದು. ಪತ್ರಂ ಪುಷ್ಪಂ ಫಲಂ ತೋಯಂ ಅಂದ್ರೆ ಏನು? ಪತ್ರದ ಎಡಿ ಮಾಡಿದ್ವಿ, ಪತ್ರಿಕೆ ಗಿಡದ ಎಡಿ ಮಾಡಿದ್ವಿ. ಪುಷ್ಪ ಅಂದ್ರೆ ಹೂ ಮಾಡಿದ್ವಿ. ಫಲ ಅಂದ್ರೆ ಹಣ್ಣು ಮಾಡಿದ್ವಿ. ತೋಯ ಎಂಬುದು ನೀರು ಮಾಡಿದ್ವಿ. ಅವು ಮೂರು ಗಾಂಬಿ ಮಾಡೋದು, ಹಿಡಿದು ಕೈ ಮಾಡೋದು ಅಲ್ಲ. ಪತ್ರ ಅಂದ್ರೆ ಮನಸ್ಸು, ಪುಷ್ಪ ಅಂದ್ರೆ ಬುದ್ಧಿ, ಫಲ ಅಂದ್ರೆ ಚಿತ್ತ, ತೋಯ ಎಂಬುದು ಅಹಂಕಾರ. ಅಹಂಕಾರದೊಳಗೆಲ್ಲ ತೋರ್ತೈತಿ. ಅಹಂಕಾರ ತೆಗೆದಾಕಿ, ಅಹಂಕಾರ ತೆಗೆದಾಕಿ, ಬುದ್ಧಿ ಚಂಚಲತ್ವ ತೆಗೆದಾಕಿ, ಮನುಷ್ಯನಿಗೆ ಕಲ್ಪನಾ ತೆಗೆದಾಕಿ. ಇವು 4 ತೆಗೆದು ಹಾಕಿ ಇದ್ದಾಗ ನೀವು
ನಿನ್ನನ್ನೇ ಹೊಂತೆ ನನ್ನನ್ನು ಹೊಂತೆ ಅಂತ ಗೀತಾದಾಗ ಹೇಳಿದ್ರು. ನಾನು ಅದನ್ನು ಮಾಡಿದ್ದೇನೆ. ತಲೆಗೆ ಹೂವು ಪತ್ರಿ ಹಣ್ಣು ತಂದಿಟ್ಟು ನೀರು ಬಜ್ಜಿ ದೇವರಿಗೆ ಮಾಡಿದ್ದು ಮಾಡೋದೇ ಇಲ್ಲ. ನಿಮ್ಮ ದೇವರಿಗೆ ಅದು ಮುಟ್ಟೋದೇ ಇಲ್ಲ, ಅರಿವಿಗೆ ಅದು ಮುಟ್ಟೋದೇ ಇಲ್ಲ. ಅರಿವಿನೊಳಗೆ ಅವೆಲ್ಲ ತಪ್ಪು ಕರ್ತ ತೆಗೆದು ಹಾಕಿ ಅರ್ಪಿಸೋದ್ರೆ ಬಿಡು. ಫಲ ಅರ್ಪಿಸು, ಪುಷ್ಪ ಅರ್ಪಿಸು, ಪತ್ರ ಅರ್ಪಿಸು, ಸ್ವಯಂ ಅರ್ಪಿಸೋದು ಬಿಡು. ಮನಸ್ಸನ್ನು ಬಿಡು, ಕಲ್ಪನಾ ಮಾಡೋದು ಬಿಡು, ಬುದ್ಧಿ ಶಕ್ತಿ ಬಿಡು. ಚಿತ್ತಿನೊಳಗೆ ಏನೋ ವಿಷಯದ ವಾಸನೆ ಇಟ್ಕೊಂಡಿದ್ದೆ ಅದನ್ನು ಬಿಡು. ನಾನು ಇದೆಲ್ಲ ಶರೀರ ಇಂದ್ರಿಯಗಳು ಇವೆಲ್ಲವೂ ನಾನು ನಂದು ಅಂತಕ್ಕಂಥ ಅಹಂಕಾರಕ್ಕೆ ಅದನ್ನು ಬಿಡು. ಒಟ್ಟು ಅರ್ಪಿಸೋದು ಬಿಡು. ಅರ್ಪಿಸುವೇನು ನಾವು ನಿಜವಾಗಿ ಪೂಜೆ ಮಾಡೋದನ್ನು ಹೀಗೆ, ನಿಜವಾಗಿ ಒಳಗೆ ಮಾಡೋದನ್ನು ಹೀಗೆ, ಒಳಗೆ ಸಂತೋಷ ಸಮಸ್ಥಿತಿ ಬರ್ತೀವಿ. ಈಗ ಮಾಡಿದರೆ ಒಳಗೆ ಸಮಸ್ಥಿತಿ ಬರ್ತೀವಿ. ಅದರಂತೆ ಹೊರಗೆ ಜೀವಗಳಿಗೆ ಉಪಕಾರ ಮಾಡಿದರೆ ಜೀವದ ಸಂತೋಷ. ಇದು ಹೊರಗೆ ಒಳಗೆ ಏನು ಮಾಡೋಕ್ಕಿಲ್ಲ. ಇವರು ನಮಾಜ್ ಮಾಡ್ತಾರಲ್ಲ, ಕೆಲಸ ಇಟ್ಟು ಸೇರ್ತಾರೆ. ಇವರು ನಮಾಜ್ ಅಲ್ಲ, ನ ಮಾತಂದ್ರೆ ಮನಸ್ಸು, ನ ಅಂದ್ರೆ ಇಲ್ಲ. ನಮ್ಮ ಮಾತಂದ್ರೆ ಕಲ್ಪನಾ ಇಲ್ಲಂಗೆ ಮಾಡ್ಕೋ. ಕಲ್ಪನಾ ರಹಿತ ಸ್ಥಿತಿಯಾಗಿರು, ಅದು ನಮಾಜ್ ಆಗುತ್ತೆ. ಕಲ್ಪನಾ ರಹಿತ ಸ್ಥಿತಿಯಾಗಿದ್ದೀವನ್ನ ಇಲ್ಲ, ರಹಿತ ಆಗ್ತೀವಿ, ಪ್ರಾರ್ಥನೆ ಮಾಡ್ತಿರ್ತೀವಿ. ಪ್ರಾರ್ಥನೆ ಅಂದ್ರೆ ಕ್ರೈಸ್ತ ಕ್ರಿಯಾಸ್ತ ಆಗ್ಬೇಕು. ಕ್ರಿಯೆ ಎಲ್ಲ ಮನುಷ್ಯನ ಬುದ್ಧಿ ಚಿತ್ತ ಅಹಂಕಾರ ಎಲ್ಲ ಕ್ರಿಯೆ ಅನ್ನೋದವು ಇಂದ್ರಿಯ ಕ್ರಿಯೆ, ಹೊರಗಿನ ಇಂದ್ರಿಯಕ್ಕೆ ಒಳಗಿನ ಇಂದ್ರಿಯ ಕ್ರಿಯೆ ಬಂದಾಗಬೇಕು. ಕ್ರೈಸ್ತ ಕ್ರಿಯಾಸ್ತ ಕ್ರೈಸ್ತ ಆಗಿದೆ. ಕ್ರೈಸ್ತ ಆದವರು ಇಲ್ಲ, ಮುಂಬೈದವರು ಇಲ್ಲ, ಹಿಂದೂಗಳಿಲ್ಲ, ಎಲ್ಲರೂ ಧರ್ಮಿಗಳು ಯಾರೂ ಇಲ್ಲ. ಎಲ್ಲರೂ ಧರ್ಮಿಟ್ರು ವಿಷಯ ನೆಟ್ಟರು ದೇಹ ನೆಟ್ಟರು. ಇವತ್ತು ಧರ್ಮ ನೆಟ್ಟರು ಯಾರೂ ಇಲ್ಲ, ಎಲ್ಲರೂ ಅಧರ್ಮ ಇಟ್ಟರೆ. ಸುಳ್ಳು ನಮ್ಮ ಧರ್ಮ ನಿಮ್ಮದು ಎಲ್ಲಿದ್ದು ಬಿಡದಾರ ಕಾಜು ಕಲ್ಪನಾ ಧರ್ಮ, ಕಲ್ಪನಾ ಹೆಸರು ಇಟ್ಕೊಂಡು, ಕಲ್ಪನಾ ಬರೆದ ಆಕರ ಮಾಡ್ಕೊಂಡು, ಕಲ್ಪನಾ ಮಾಡಿ ಬಾಂಬಿ ಮಾಡಿದ್ದೆ ಜಾತ್ರೆ ಬೇಕು. ಕಲ್ಪನಾ ಜಾತ್ರೆ ಹೌದಲ್ರಿ? ಅದು ಒಟ್ಟು ಬಿಡ್ಬೇಕು ನೋಡು, ಬಿಟ್ಟಾಗ ಮೋಕ್ಷ. ಅದು ಒಟ್ಟು ವಿಷಯ ದುಃಖದಿಂದ ದೂರ ಹಾಕಿ ಇದಕ್ಕೆ ಆಗುದು. ಯಾಕೆ ಹೇಳ್ತಾರೆ ತಿಳಿತಿದ್ದು ಒಳಗೆ ಗುಟ್ಟಿದ್ದು. ಈ ಗುಟ್ಟು ತಿಳ್ಕೊಂಡು ಗುಟ್ಟನ್ನು ಅನುಭವ ತಂದ್ಕೊಂಡು ಉಳ್ಕೊಂಡ್ರೆ ಎದ್ದಿ ಇದಕ್ಕೆ ನಮ್ಮ ಜಗತ್ತಿನ ಶಾಂತಿಗೆ ಸಾಧ್ಯ ಇಲ್ಲ. ಜಗತ್ತಿದ್ದು ಕಲ್ಪನಾದಾಗ ಐತಿ, ಮತ್ತೆ ಕಲ್ಪನಾ ಮಾಡ್ಕೊಂತ ಹೊಂಟತಿ. ಜಗತ್ತು ಕಲ್ಪನಾದಾಗ ಐತಿ, ಕಲ್ಪನಾ ಮಾಡ್ಕೊಂತ ಹೊಂಟತಿ. ಕಲ್ಪನಾ ಮಾಡ್ಕೊಂತ ಎಲ್ಲಿ ಬಂದರೆ ಗುರುಗಳು ಬಂದ್ರೆ ವಿಜ್ಞಾನಿ ಸಂಶೋಧನೆ ಮಾಡ್ಕೊಂತ ಏನು ಬಂದ, ದೇವಗಣ ಅಂತ ಬಂದ. ದೇವಗಣ ಅಂದ್ರೇನು? ದೇವಗಣ ಅಂದ್ರೆ ಕಲ್ಪನಾ, ದೇವಗಣ ಅಂದ್ರೆ ಅರಿವಿನ ದೇವ ಅಂದ್ರೆ ಅರಿವಿನ ಕಲ್ಪನಾಕ್ಕೆ ಬಂದರು. ಇದು ಅರಿವಿನ ಕಲ್ಪನಾದಾಗ ಆಗೈತಿ. ಸೃಷ್ಟಿಯನ್ನು ದೃಷ್ಟಿ ಹೆಂಗಾಗೈತಿ ನೋಡಕ್ಕೆ ಅಡ್ಡಾಡಿ ಸಂಶೋಧನೆ ಮಾಡಿ ಕಡೆಗೆ ಎಲ್ಲಿ ಬಂದರು, ಅರಿವಿನ ಕಲ್ಪನಾದಾಗ ಐತಿ ಅಂತ ಅಲ್ಲಿಗೆ ಬಂದರು. ಮೊದಲು ಹೇಳ್ಯಾರ ವೇದಗಳ ಅನುಭವಿಗಳು, ಇದು ಅರಿವಿನ ಕಲ್ಪನಾದಾಗ ಐತಿ, ಅರಿವಿನಾಗ ಏನೂ ಇಲ್ಲ ಅಂತ ಸತ್ಯ ಹೇಳ್ಯಾರ. ಅರಿವಿಗಿದು ಬಾಧಕ್ಕಿಲ್ಲ ಅಂತ ಹೇಳ್ಯಾರ, ಅರಿವಿಗಿದು ಏನೂ ಸಂಬಂಧ ಇಲ್ಲ ಅಂತ ಹೇಳ್ಯಾರ. ಕಲ್ಪನಾ ಸಂಬಂಧ ಕಲ್ಪನಾ ರಾಜ್ಯದು. ಇಡೀ ಸೃಷ್ಟಿಯಲ್ಲಿ ಕಲ್ಪನೆ ವೇದಗಳ ಹೇಳ್ಯಾವ, ಉಪನಿಷತ್ತು ಹೇಳ್ಯಾವ. ಒಂದು ಅರ್ಥಾನ ತಪ್ಪು ಮಾಡ್ಕೊಂಡು ಇವತ್ತು ತಿಳ್ಕೋದ್ರು. ತಿಳ್ಕೊಳ್ಳೋದು ಉಳ್ಕೊಳ್ಳಿಕ್ಕೆ ನಮ್ಮ ತಪ್ಪು, ನಾವು ತಪ್ಪು, ನಮ್ಮ ತಪ್ಪು. ತಿಳ್ಕೊಂಡು ಉಳ್ಕೊಳ್ಳೋದು. ಟೈಮ್ ಆಯ್ತು 12 ಸವಾ 12. ಹೋಗಿ